ಸುಮಾರು 22 ವರ್ಷ ಆಯಿತು. 2002ನೇ ಇಸ್ವಿಲಿ ನಾನು ಇಲ್ಲಿ ಬಂದಂಥವನು. ನಾನು ಬೇರೆ ಬಡಾವಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾನು 73ನೇ ಇಸ್ವಿನಲ್ಲೇ ಬೆಂಗಳೂರಿಗೆ ಬಂದಂಥವನು ಓದಲಿಕ್ಕೆ ಅಂತ. ಅದಾದ ನಂತರ ಬೆಂಗಳೂರನ್ನೇ ಕಾರ್ಯಕ್ಷೇತ್ರವನ್ನು ಮಾಡ್ಕೊಂಡು ನಂತರ ಈ ಬಡಾವಣೆಯಲ್ಲಿ ಬಂದ ನಂತರ ನಾನು ಕಂಡಂಥ ಒಂದು ವಿಶೇಷ ಅಂತೇಳಂದರೆ, ವಿಶೇಷವಾಗಿ ಬೆಳಿಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 12-1 ಗಂಟೆವರೆಗೆ ಯಾವಾಗಲೇ ಈ ಭಾಗದಲ್ಲಿ ನಾವು ಓಡಾಡಿದ್ರು ಕೂಡ ಒಬ್ಬರಲ್ಲ ಒಬ್ರು ಈ ಭಾಗದಲ್ಲಿ ವಾಕ್ ಮಾಡ್ತಾನೆ ಇರ್ತಾರೆ. ವಾಕ್ ಮಾಡದೇ ಇರುವಂಥ ಸಮಯನೇ ಇಲ್ಲ. ಮಧ್ಯಾಹ್ನದ 2 ಗಂಟೆ 3 ಗಂಟೆಯಲ್ಲೂ ಕೂಡ ಕೆಲವರು ವಾಕ್ ಮಾಡ್ತಾ ಇರೋದು ನೋಡಿದ್ದೀನಿ ನಾನು. ಈ ಬಡಾವಣೆಯರಷ್ಟೇ ಅಲ್ಲ, ಸುತ್ತಮುತ್ತ ಇರುವಂಥ ಅನೇಕ ಬಡಾವಣೆಯರು ಕೂಡ ಬಂದು ಇಲ್ಲಿ ಬೆಳಗಿನ ಮತ್ತು ಸಂಜೆ ವಾಯುವಿಹಾರದಲ್ಲಿ ಭಾಗವಹಿಸ್ತಾರೆ. ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಭಾಗವಹಿಸ್ತಾರೆ. ಅಷ್ಟು ಮಟ್ಟಿಗೆ ಈ ಬಡಾವಣೆಯನ್ನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಾರ್ಕಿನ ಅವಶ್ಯಕತೆಯನ್ನು ಗಮನಿಸಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ಅವತ್ತಿನ ಯಾರು ಪ್ಲಾನರ್ಸ್ ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಮತ್ತು ಸದಾನಂದ ಗೌಡ್ರು ಇಬ್ಬರು ಕೂಡ ಮಲೆನಾಡಿನಿಂದ ಬಂದಂಥವ್ರು. ನಾನು ಮೂಡಿಗೆರೆಯಿಂದ ಬಂದಂಥವ್ರು, ಅವರು ಪುತ್ತೂರಿನಿಂದ ಬಂದಿರತಕ್ಕಂಥವ್ರು. ಗಿಡ ಮರ ಕಾಡುಗಳ ಮಧ್ಯೆನೇ ಹುಟ್ಟಿ ಬೆಳೆದು ದಾರಿ ತಪ್ಪಿ ಬೆಂಗಳೂರಿಗೆ ಬಂದಂಥವ್ರು ನಾವೆಲ್ಲರೂ ಕೂಡ. ನಮ್ಮ ಮಲೆನಾಡಿನ ಪರಿಸರವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಉಸಿರಾಡ್ಲಿಕ್ಕೋಸ್ಕರ ಮರಗಳನ್ನ ನಟ್ಟು ನೋಡ್ಬೇಕಂತ ತನ್ನಿಂದ ತಾನೇ ಬೆಳೆದಂತ ಮರಗಳ ಮಧ್ಯೆ ಹುಟ್ಟಿ ಬೆಳೆದಂಥವ್ರು ಈಗ ಮರಗಳನ್ನ ನೆಟ್ಟು ಅದ್ರ ಮಧ್ಯೆ ಓಡಾಡುವಂತ ಜಾಗಕ್ಕೆ ನಾವೀಗ ಬಂದಿದ್ದೀವಿ. ಏನೇ ಆಗಲಿ, ಒಂದು ತಜ್ಞರ ಅಭಿಪ್ರಾಯದ ಪ್ರಕಾರ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಅವನ ಆರೋಗ್ಯವಂತವಾಗಿ ಜೀವನ ಪರ್ಯಂತ ಇರಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ 7 ಗಿಡ ಮರಗಳು ಇರಬೇಕು ಪ್ರಪಂಚದಲ್ಲಿ. ಹಾಗಾಗಿ 100ಕ್ಕೆ 33 ಭಾಗ ಅರಣ್ಯ ಇರಬೇಕು ಅಂತೇಳಿ 3ನೇ 2 ಭಾಗ ನೀರಿದೆ ಪ್ರಪಂಚದಲ್ಲಿ ಭೂಮಿ ಮೇಲೆ, 3ನೇ 1 ಭಾಗ ಮರಗಿಡಗಳು ಇರಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೆ ಈಗಿರುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಪ್ರತಿ 10 ಮನುಷ್ಯನಿಗೆ ಒಂದು ಗಿಡ ಇದೆ ಇವತ್ತು ಭಾರತದಲ್ಲಿ. 1ಕ್ಕೆ ಒಬ್ಬರಿಗೆ 7 ಇರಬೇಕಾಗಿದ್ದು 10 ಮನುಷ್ಯರಿಗೆ 1 ಗಿಡ ಇರಬೇಕಾದ ಸ್ಥಿತಿಗೆ ಇವತ್ತು ಬಂದಿದೆ. ಅದನ್ನು ಬದಲಾಯಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದೇನು ತನ್ನಿಂದಾನೇ ಆಯ್ತು, ಪ್ರಕೃತಿಯಿಂದ ಆಯ್ತು ಅಂತೇಳಿ ಹೇಳಿದ್ರೆ ತಪ್ಪು. ಮನುಷ್ಯರ ಸ್ವಾರ್ಥದಿಂದಾಗಿ ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನೀವು ನಮ್ಮ ಮಲೆನಾಡು ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಬೇಕಾದ್ರೂ ಬನ್ನಿ, ಅಲ್ಲಿರ್ತಕ್ಕಂಥ ಯಾವುದೇ ಕಾಡಿನಲ್ಲೂ ಕೂಡ ಒಂದೇ ಒಂದು ನೀಲಗಿರಿ ಇಲ್ಲ, ಒಂದೇ ಒಂದು ಅಕೇಶಿಯ ಇಲ್ಲ, ಯಾವುದು ಕೂಡ ಇಲ್ಲ. ಎಲ್ಲ ಹೂ ಬಿಡ್ತಕ್ಕಂಥ, ಹಣ್ಣು ಬಿಡ್ತಕ್ಕಂಥ, 100 ವರ್ಷ ಬಾಳ್ತಕ್ಕಂಥ ದೊಡ್ಡ ದೊಡ್ಡ ಮರಗಳೇ ಅಲ್ಲಿರೋಂಥದ್ದು. ಅದು ಪ್ರಕೃತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಕೃತಿ ಬಹಳ ಧಾರಾಳವಾಗಿ ತನ್ನ ಕರ್ತವ್ಯನ ಜವಾಬ್ದಾರಿಯನ್ನ ನಿರ್ವಹಿಸಿದೆ. ಆದ್ರೆ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯರು ನಾವು ಬಂದ ಮೇಲೆ ಏನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಹಣದ ಲೇಪವನ್ನು ಹಚ್ಚಿ ಅಲ್ಲಿಗೆ ನಮ್ಮ ಎಲ್ಲಾ ಕಾಫಿ ತೋಟಗಳಲ್ಲೂ ಈಗ ಸಿಲ್ವರ್ ಒಕ್ಕಗಳು ಬಂದಿದ್ದಾವೆ. ಅಲ್ಲಿ ದಾರಿನಲ್ಲಿ ಇವರು ನಾರಾಯಣ ಸ್ವಾಮಿನ ಮಲೆನಾಡಿ ಸೇರಿದ್ದಾರೆ, ಅವರು ಒಂದು ತೋಟ ಮಾಡಿದ್ದಾರೆ ಅಲ್ಲಿ ನಮ್ಮೂರಲ್ಲಿ, ಆಯ್ತಾ. ಅಲ್ಲಿ ಅಕೇಶಗಳನ್ನ ನಟ್ರು, ನೀಲಗಿರಿ ಅಂತ ನಟ್ರು, ಬೇಗ ಬೆಳೀತಕ್ಕಂಥ ಮರಗಳನ್ನ ತಂದು ನಟ್ರು. ಅದಕ್ಕೆ ಟಿಂಬರ್ ವ್ಯಾಲ್ಯೂನ ಲೆಕ್ಕದಲ್ಲಿ ಅದನ್ನೆಲ್ಲ ಮಾಡಿದ್ರೆ ಹೊರತು ಪರಿಸರದಿಂದ ಮಾಡಲಿಲ್ಲ. ಅದ್ರಲ್ಲಿ ಒಂದೇ ಒಂದು ಅಂತೇಳಂದ್ರೆ ಸ್ವಲ್ಪ ಹಣ್ಣು ಬಿಡ್ತಕ್ಕಂಥ, ಹೂ ಬಿಡ್ತಕ್ಕಂಥ ಗಿಡಗಳಿದ್ರೆ ಪರಾಗಸ್ಪರ್ಶ ಬೇಗ ಆಗ್ತದೆ, ಪಕ್ಷಿಗಳಿಗೆ ಕೀಟಗಳಿಗೆ ಎಲ್ಲವೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡಿಬೇಕು. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನಮ್ಮ ಕಾಫಿ ತೋಟಗಳಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಸಾಮಾನ್ಯವಾಗಿ ಮಳೆ ಆಗಿ ಹೂ ಬಿಟ್ಟು ಕಾಫಿ ಎಲ್ಲ ಬೆಳಿಲಿಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಈಗ ವರ್ಷದ 12 ತಿಂಗಳು ಯಾವಾಗ ಅಂದ್ರೆ ಆವಾಗ ಮಳೆ ಬರ್ತಾ ಇದೆ. ಅದರಿಂದ ಸಮಸ್ಯೆ ಏನಾಗಿದೆ ಅಂದ್ರೆ ಜೇನ್ನೊಣಗಳು ಇಲ್ಲದೆ ಹೋದ್ರೆ ಪರಾಗಸ್ಪರ್ಶ ಆಗೋದಿಲ್ಲ, ಪಾಲಿನೇಷನ್ ಆಗೋದಿಲ್ಲ. ಈಗ ಯಾವಾಗ ಅಂದ್ರೆ ಆವಾಗ ಜೇನ್ನೊಣಗಳೆಲ್ಲ ತಮ್ಮ ಜೀವನ ಚಕ್ರವನ್ನ ಯಾವ ತರ ಮಾಡಿದ್ರು ಅಂದ್ರೆ ಮಾರ್ಚ್ ಏಪ್ರಿಲ್ ಟೈಮಿಗೆ ಮಲೆನಾಡಿನಲ್ಲಿ ಹೋದ್ರೆ ಕಾಫಿ ಹೂ ಇರ್ತದೆ, ಬೇರೆ ಹೂಗಳು ಇರ್ತವೆ, ಅಲ್ಲಿ ಪರಾಗಸ್ಪರ್ಶ ಆಗ್ತದೆ, ಅವಕ್ಕೂ ಒಂದು ಜೀವನ ಆಗ್ತಾ ಇತ್ತು. ಆದ್ರೆ ಈಗ ಅದರ ಜೀವನ ಸೈಕಲ್ ಕೂಡ ವ್ಯತ್ಯಾಸ ಆಗಿರೋದ್ರಿಂದ ಈಗ ನಾವು ಮಲೆನಾಡಿನಲ್ಲಿ ಇರ್ತಕ್ಕಂಥವ್ರೆಲ್ಲ ತಾನಾಗೆ ತಾನು ಬರ್ತಾ ಇರ್ತಕ್ಕಂಥ ಜೇನ್ನೊಣದ ಬದಲಿಗೆ ಇವತ್ತು ನಾವೆಲ್ಲ ಜೇನ್ನೊಣಗಳನ್ನ ಸಾಕಬೇಕಂತ ಸ್ಥಿತಿ ಕಾಫಿ ತೋಟಗಳಲ್ಲಿ ಬರುವಂತ ಸ್ಥಿತಿ ಆಗಿದೆ. ಒಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಅಂಶ ಅಂದ್ರೆ ಪ್ರಪಂಚದಲ್ಲಿ ಯಾವತ್ತು ಜೇನುನೊಣಗಳು ಮಾಯ ಆಗ್ತವೋ ಅವತ್ತು ಈ ಪ್ರಕೃತಿ ನಾಶ ಆಗ್ತದೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಅಂಶ. ಹಾಗಾಗಿ ಜೇನುನೊಣಗಳನ್ನ ನಾವು ಬಹಳ ಸರಳವಾಗಿ ತಿಳ್ಕೊಳ್ತೀವಿ. ಏನೋ ಅಂತೇಳಿ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳನ್ನೆಲ್ಲ ನಾವು ಬಹಳ ಸರಳವಾಗಿ ತೆಗೆದುಕೊಳ್ತೇವೆ, ಇರ್ಲಿ ಬಿಡು ಅಂತೇಳಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳು, ಅದು ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆವರೆಗೆ ಯಾವುದೇ ಇರ್ಬೋದು, ಯಾವುದೂ ಕೂಡ ವ್ಯರ್ಥವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ. ಎಲ್ಲದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪಾತ್ರ ಇದೆ, ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಈ ಪ್ರಕೃತಿಯ ಒಂದು ಜೀವನ ಚಕ್ರದಲ್ಲಿ ಅವಕ್ಕೆಲ್ಲಕ್ಕೂ ಕೂಡ ಒಂದು ಅವಕಾಶ ಮತ್ತು ಪಾತ್ರ ಇದ್ದೇ ಇದೆ. ಯಾವುದೂ ಕೂಡ ವ್ಯರ್ಥ ಅಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಇಷ್ಟೊಂದು ನಗರೀಕರಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸದಾನಂದ ಗೌಡರು ರಾಜ್ಯವನ್ನ ಮುನ್ನಡೆಸಿದಂಥವ್ರು, ಅವರು
ಬಹಳ ಸಂಸತ್ತಿನಲ್ಲೂ ಕೇಂದ್ರದಲ್ಲೂ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಅದಕ್ಕೆ ನಾಳೆ ಬೆಂಗಳೂರಿನಲ್ಲಿ ಒಂದು 15 ಲಕ್ಷ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ BDNವರು ಹಾಕೊಂಡು 2-3 ಬಡಾವಣೆಯಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮೊನ್ನೆ ಕೆಲವು ಸಂದರ್ಭದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಿದೆ, ಇಡೀ ಪ್ರಪಂಚದಲ್ಲಿ ಅರಣ್ಯೀಕರಣಕ್ಕೆ ಮಾದರಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ರೆ ಅದು ಜಪಾನ್. ಜಪಾನ್ನಲ್ಲಿ ಅತ್ಯಂತ ಹೆಚ್ಚು ಭೂಕಂಪ ಆಗ್ತಕ್ಕಂಥ ದೇಶ ಅದು ಪ್ರಪಂಚದಲ್ಲಿ. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮಿಯಾವಾಕಿ ಅರಣ್ಯಗಳು ಅಂತ ಮಾಡಿದ್ದಾರೆ. ಒಂದು ಅರಣ್ಯ ಅಂತೇಳಿ ಅಂದ್ರೆ 100 ಎಕರೆ ಇರಬೇಕು ಅಂತಲೇ ಏನಿಲ್ಲ, ಸಣ್ಣ ಪುಟ್ಟ ಅರಣ್ಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥ, ಥಿಕ್ ಫಾರೆಸ್ಟ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ ಅದಕ್ಕೊಂದು ಮಿಯಾವಾಕಿ ಅಂತ ಹೆಸರಿಟ್ಟಿದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಈ ಮಾದರಿಯಾಗಿದೆ. ಅದನ್ನ ಬೆಂಗಳೂರಿನಲ್ಲಿ BDNವರು ಕೂಡ ಈ ವರ್ಷದಿಂದ ಅದನ್ನ ನಾವು ಅನುಕರಣೆ ಮಾಡ್ತೀವಿ ಅನ್ನೋ ಮಾತನ್ನ ಏನೋ ಹೇಳಿದ್ದಾರೆ. ಅದಾದ್ರೆ ಬಹಳ ಸಂತೋಷ. ಅದಕ್ಕೆ ಪಾಲಿಸಿ ಮೇಕಿಂಗ್ ಅಲ್ಲಿ ನಾರಾಯಣ ಸ್ವಾಮಿ ಅವರು ಇವರು ಇದ್ದಾರೆ, ಇನ್ನು ಬಹಳ ಜನ ಮುಂದೆ ಪಾಲಿಸಿ ಮೇಕರ್ಸ್ ಆಗಬೇಕು ಕಾರ್ಪೊರೇಷನ್ ಮುಖಾಂತರ ಅನ್ನೋರು ಕೂಡ ಇಲ್ಲಿದ್ದಾರೆ. ಅವ್ರಿಗೆ ನಂದು ಸಲಹೆ ಅಂದ್ರೆ, ಯಾವುದೇ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಜಾಗ ಕೊಟ್ಟಂತ ಸಂದರ್ಭದಲ್ಲಿ, ಕೈಗಾರಿಕೆಗಳನ್ನ ಜಾಗ ಕೊಟ್ಟಂತ ಸಂದರ್ಭದಲ್ಲಿ, ITBT ಕಂಪನಿಗಳಿಗೆ ಜಾಗ ಕೊಟ್ಟಂತ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ ಅದು ಯಾವುದೇ ಪಟ್ಟಣದಲ್ಲಿ ಅವರೆಲ್ಲರೂ ಕೂಡ ಈಗ CA ಸೈಟ್ ಬಿಡಬೇಕು ಅಂತ ಅಷ್ಟೇ ಕಂಡೀಷನ್ ಇದೆ. ಇನ್ನು ಮುಂದೆ ಅವರಿಗೆ ಕನಿಷ್ಠ ಅದರಲ್ಲಿ 10% ಅರಣ್ಯ ಬೆಳೆಸಬೇಕು ಅಂತಕ್ಕಂಥ ಒಂದು ನಿಬಂಧನೆ ಹಾಕಿ ಅವರಿಗೆ ಜಾಗ ಕೊಡಬೇಕು. 100 ಸಾವಿರಾರು ಅಪಾರ್ಟ್ಮೆಂಟ್ ಕಟ್ತಕ್ಕಂಥ ಬೇಕಾದಷ್ಟು ಇಲ್ಲಿ ಕಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಕಡೆ. ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲೇ 3,000ದಿಂದ 4,000 ಫ್ಲಾಟ್ಗಳು ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಇದಾವೆ. ಆದ್ರೆ ಒಂದೇ ಒಂದು ಗಿಡ ಮರ ನೆಡಕ್ಕೆ ಜಾಗ ಇಲ್ಲದೆ ಅಂತ ರೀತಿಯಲ್ಲಿ ಅದನ್ನು ಮಾಡಿ ಒಂದಷ್ಟು ಲಾನ್ಗಳನ್ನ ಮಾಡ್ಕೊಂಡು ಇಷ್ಟೇ ಮಾಡಿದ್ದಾರೆ. ಹಾಗಾಗಿ ಈ ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸ್ಲಿಕ್ಕೆ ನಮ್ಗೆ ಇನ್ನೂ ಕೂಡ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಾಂಗ ಕಲ್ದವರು ಕೂಡ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಮಾಧವ್ ಅವರು ಮೊನ್ನೆ ಇದನ್ನ ನನಗೆ ಹೇಳಿದ್ರು, ಈ ತರ ಒಂದು ಮಾಡ್ತಾ ಇದೀವಿ, ನೀವೆಲ್ಲ ಕೂಡ